ನಮ್ಮ ಮಾಧ್ಯಮದವರಿದ್ದಾರೆ. ವಿ ಹ್ಯಾವ್ ಆ ಪ್ರೆಸ್ ಮೀಡಿಯಾ ಪೀಪಲ್. ದೇ ಕ್ಯಾನ್ ಶೂಟ್ ದೇರ್ ಕ್ವೆಶನ್ಸ್. ಯಾರೇ ಇದ್ರು ಕ್ವೆಶನ್ಸ್ ಕೇಳ್ಬೋದು. మైక్స్ విల్ రీచ్ టు యూ గైస్. అమ్మా తెలుగు వాళ్ళందరూ వచ్చిన దానికి చాలా థ్యాంక్ యూ అండి. మళ్ళా మీరు ఇట్లా మా కన్నడ సినిమాని అందరూ బాగా చూడాలి. మళ్ళా మేము కూడా మీ సినిమాలు చూస్తాము. ఎప్పుడు కూడా మాకు మాత్రం కాదు, మీ కూడా మా దగ్గర చేయాలి, మేము మీ దగ్గర చేయాలి. అట్లా ఎప్పుడూ ఉండాలి. మళ్ళా మలయాళం నాకు రాదు. ಏನ್ ಹೇಳ್ತಾರೆ, ಅಡಿಪೋಳಿ ಅಲ್ಲ, ಇರಿ ಹೇಳ್ತೀನಿ. ಒಂದು ನನಗೆ ನನ್ನ ಫ್ರೆಂಡ್ಸ್ ಇದ್ರು ಇಬ್ರು, ಒಂದೆರಡು ವರ್ಡ್ ಬರ್ತಿತ್ತು, ಅದು ಮರ್ತೋಗಿದೆ. ಪ್ಲೀಸ್ ಮಲಯಾಳಿ ಅವ್ರಿಗೆಲ್ಲ ಖಂಡಿತ ನಿಮ್ಮ ಸಿನಿಮಾಲಿ ನಮ್ಮ ಸಿನಿಮಾಲಿ ನಾವು ನೀವು ಮಾಡೋಣ. ಮುಂದೆ ಇದೇ ಥರ ನೀವು ನಮ್ಮಲ್ಲಿ ನಾವು ನಿಮ್ಮಲ್ಲಿ ಸಿನಿಮಾ ಮಾಡೋ ಥರ ಇರಲಿ, ఇదే తర ನಮ್ಮ టీం ಚೆನ್ನಾಗಿರ್ಲಿ ಅಂತ మలయాళీ ಅವ್ರಿಗೆ. తెలుగు నాకు చాలా బాగా తెలుగు వస్తుందండి. నేను చిన్నప్పటి నుంచి చాలా అలవాటు చేసుకున్నాను. అట్లా మీరు కూడా మా సినిమాలు చేయాలి. మేము కూడా మా కన్నడ ఆర్టిస్ట్ కూడా మీ దగ్గర వచ్చి చేస్తూ ఉన్నారు. దానికి చాలా థ్యాంక్స్ అండి. మీరందరూ వచ్చిన దానికి మీకు థ్యాంక్స్ చెప్తానండి. ఇప్పుడే ఎప్పుడూ వస్తూనే ఉండండి. అమ్మ మీరు రాకింగ్ అండి. ಅವರು ಯಶ್ ಸರ್ ರಾಕಿ ಬಾಯಿ ಆದ್ರೆ ಇವರು ರಾಕಿ ಮಾಯಿ. ಎಸ್ ಶಾರದಾ ಮ್ಯಾಮ್. ಪುಷ್ಪಾ ಮೇಡಮ್, ಶಾರದಾ ಇಲ್ಲಿ. ಶಾರದಾ, ನಾವು ಫೋನಲ್ಲಿ ಮಾತಾಡಿದ್ದೀವಿ. ಓಕೆ ಓಕೆ, ಹೇಗಿದ್ದೀರಾ? ಚೆನ್ನಾಗಿ, ನೀವು ತುಂಬಾ ಚೆನ್ನಾಗಿ ಬರ್ದಿದ್ರಿ. ನನ್ನ ಇಂಟರ್ವ್ಯೂ ನಾನು ಏನು ಹೇಳಿದ್ದೆ ಅದನ್ನೇ ಬರ್ದಿದ್ದೀರಾ, ಬೇರೆ ಏನು ಸೇರ್ಸಿ ಬರ್ದಿದ್ದೆ. ಅದು ತುಂಬಾ ಖುಷಿ ಆಯ್ತು. ನಾನು ಸಾಮಾನ್ಯ ನಿಮ್ಗಾಗ್ಲೇ ಯಾರೋ ಹೇಳಿದ್ರು ಅಂದ್ರಲ್ಲ, ಇಂಟರ್ವ್ಯೂನೇ ಕೊಡಲ್ಲ ಅವರು ಅಂತ. ಇರೋದು ಬರೆಯಲ್ಲ, ಏನೋ ಸೇರ್ಸಿ ಬರೀತಾರೆ ಅಂತ ಕೊಟ್ಟಿರ್ಲಿಲ್ಲ. ಬಟ್ ಖಂಡಿತ ನಾನು ಏನು ಹೇಳಿದ್ದೆ ಅದನ್ನೇ. ಇವರು ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ದೊಡ್ಡ ಸ್ಟಾರ್ ನಿಮ್ಮ ಮಗ, ನೀವು ಯಾಕೆ ಬಂದಿದ್ದೀರಾ ಈ ವಯಸ್ಸಲ್ಲಿ ಅಂತ. ಬಟ್ ಅದು ಅವ್ರದ್ದು, ನಮ್ದೇನು ಅಂತ ಬಂದಿದ್ದೀವಿ. ಅದು ಅವ್ರದ್ದು, ಇದು ನಮ್ದು ಅಲ್ಲ. ಒಂದೇನಂದ್ರೆ ಇಷ್ಟೊಂದು ಸರ್ಪ್ರೈಸ್, ಎಲ್ಲಾರು ನಿಮ್ದೇ ಒಂದು ಪ್ರೊಡ್ಯೂಸರ್ ಆಗದೆ ಒಂದು ಸರ್ಪ್ರೈಸ್, ಅದೇ ಒಂದು ಮೂವಿ ಮಾಡ್ಬೋದು. ಅದು ಏನಾಗುತ್ತೆ ಅಂದ್ರೆ, ಯಶು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳೆದಿರೋದ್ರಿಂದ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಎಲ್ಲೋ ಅವನಿಗೊಂದು ಎಫೆಕ್ಟ್ ಆಗಬಾರ್ದು. ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಹೇಳೋಣ. ಬಟ್ ಅವ್ರದ್ದು ಒಂದು ಡೈಲಾಗ್ ಯಾಪ್ಕ ಬಂತು, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಯಶ್ ಇಸ್ ಅ ಸ್ಟಾರ್, ಯು ಆರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ. ಲೈಕ್ ನೀವು ಕನ್ನಡದಲ್ಲಿ ಹೇಳಿ, ನಮ್ಗೆ ಇಂಗ್ಲಿಷ್ ಬರುತ್ತೆ. ಯಶಗ್ ಬರುತ್ತೆ, ನಮಗ್ ಬರಲ್ಲ. ತೆಲುಗಲ್ಲ, ಕನ್ನಡ ಹೇಳಿ. ತೆಲುಗು ಯಾಕೆ ಅಂದ್ರೆ ಅವ್ರ ಸ್ಟಾರ್ ಆಗಿದ್ದಾರೆ, ಅದ್ರ ಪ್ರೊಡ್ಯೂಸರ್ ನೀವಲ್ವಾ, ನೀವ್ ಅವ್ರ ಅಮ್ಮ ಅಂತ ನಾನು ಹೇಳ್ತಾರೆ. ಏನ್ ತೊಂದ್ರೆ ಇಲ್ಲ. ಎಲ್ರು ನೋಡಿ, ಇದಕ್ ಮುಂಚೆ ನಾನು ದೊಡ್ಡ ಅಣ್ಣವ್ರ ಫ್ಯಾನು. ನಾನು ಯಶ್ ಫ್ಯಾನು ಅಲ್ಲ, ನಾನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ನಾನು ಅವರ ಬ್ಯಾನರ್ ಅಲ್ಲಿ ಇವತ್ತು ಇಡೀ ನಮ್ಮ ಎಲ್ಲಾ ಭಾಷೆಯವರು ನೋಡೋ ಅಂತ ಸಿನಿಮಾ ಕೊಟ್ಟೋಗಿದ್ದಾರೆ, ಅಮ್ಮ ಅಪ್ಪಾಜಿ. ಅದರಲ್ಲಿ ನಾವು ಒಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು. ನಾವು ಯಶಿಂದ ಕಲ್ತಿರೋದು ಏನಿಲ್ಲ. ಇನ್ನು ಎಲ್ಲರೂ ಮಾಡಿದ್ದಾರೆ, ದೊಡ್ಡ ದೊಡ್ಡ ನಟರಿದ್ದಾರೆ. ಆದರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು. ಅದೇ ಥರ ನಾವೇನಾದ್ರೂ ಮುಂದಿನ ಪೀಳಿಗೆಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದೀವಿ. ಇನ್ನೂ ಹಾಕ್ತೀವಿ ಅಂತಾನು ಹೇಳ್ತಾ ಇಲ್ಲ. ಅಷ್ಟೇ, ಎಲ್ಲರೂ ಪ್ರಯತ್ನ ಪಡ್ಬೇಕಲ್ಲ. ಒಂದು ತೆಂಗಿನ ಮರ ಹಾಕ್ತೀವಿ ಮೇಡಮ್, ಅದು ನಾವು ತಿನ್ನಲ್ಲ, ಮುಂದಿನ ಪೀಳಿಗೆ ತಿನ್ನುತ್ತೆ. ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದ್ರೆ ಅಲ್ವಾ. ಬಟ್ ಒನ್